ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಬಂದಿರುವಂಥದ್ದು. ಸೊ ಒಂದು 10 ನಿಮಿಷ ಟೈಮ್ ಇದ್ದರೆ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಎಲ್ಲವನ್ನು ಕ್ಲಿಯರ್ ಕಟ್ಟಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಸೊ ಲೆಟ್ಸ್ ಬಿಗಿನ್ಸ್. ಟೈಮನ್ನು ವೇಸ್ಟ್ ಮಾಡೋದು ಬೇಡ. ನೋಡಿ, ವೆರಿ ಫಸ್ಟ್ ಹೆಡಿಂಗಲ್ಲಿ ಹೇಳಿದ್ದಾರೆ ಇಲ್ಲಿ ಪದವಿ ಕಾಲೇಜಿನ ಸುಮಾರು 5,000 ಮಂದಿ ಅತಿಥಿ ಉಪನ್ಯಾಸಕರ ನೌಕರಿಗೆ ಕುತ್ತುವಂತ ಇದೆ. ಸೊ ಏನು ಸಮಸ್ಯೆ ಆಗ್ತಾ ಇದೆ, ಈಗಾಗಲೇ ಅವರು ಸುಮಾರು 5,000 ಆಫ್ ಗೆಸ್ಟ್ ಫ್ಯಾಕಲ್ಟೀಸ್ ಎಲ್ಲ ಪದವಿ ಕಾಲೇಜುಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರಾಗಿ. ಇನ್ನು ಅವ್ರಿಗೆ ಎದುರಾಗ್ತಾ ಇರತಕ್ಕಂಥ ಸಮಸ್ಯೆ ಏನು ಅಥವಾ ಎದುರಾಗೋ ಸಮಸ್ಯೆ ಏನು ಅಂತ, ಅವರ ಕೆಲಸನೇ ಹೋಗುವಂಥ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಇಲ್ಲಿ ಹೆಡ್ಡಿಂಗ್ ಇದೆ. ನೋಡೋಣ ಅದಕ್ಕೆ ಪೂರಕವಾದಂಥ ಮಾಹಿತಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಇಲ್ಲಿ. ಸೊ ಮೊದಲನೇ ಪ್ಯಾರಾಗ್ರಾಫ್ ಹೇಳ್ತಾರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ಇಲ್ಲೇನಿದೆ ಇಲ್ಲಿ, ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳಿಗೆ ಹೈಕೋರ್ಟ್ ಆದೇಶದಂತೆ UGC ಮಾನದಂಡ ಅನುಸರಿಸಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸರ್ಕಾರ ಕ್ರಮವಹಿಸಿದ್ದೇ ಆದಲ್ಲಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರುವ 5,000 ಮಂದಿ ಅತಿಥಿ ಉಪನ್ಯಾಸಕರು ನೇಮಕಾತಿಗೆ ಅನರ್ಹರಾಗಲಿದ್ದಾರೆ. ಹಾಗಾದರೆ ಏನು UGC ಮಾನದಂಡ, ಹೈಕೋರ್ಟ್ ಆದೇಶ ಏನು ಮಾಡಿದೆ, ಈಗ ಯಾವುದನ್ನು ಅವರು ಪಾಲನೆ ಮಾಡಬೇಕು? ಈಗಾಗಲೇ ಕೆಲಸ ಮಾಡ್ತಿರ್ತಕ್ಕಂಥ ಅತಿಥಿ ಉಪನ್ಯಾಸಕರು ಎಲ್ಲವನ್ನು ಒಂದು ಕಡೆಯಿಂದ ನೋಡೋಣ. ಇಲ್ಲಿ ಹೇಳಿದ್ದಾರೆ, ಈಗ UGC ಮಾನದಂಡ ಅನುಸರಿಸಿದರೆ 16 ವರ್ಷಗಳಿಂದ ಸೇವೆ ಸಲ್ಲಿಸಿಕೊಂಡು ಬಂದಿರತಕ್ಕಂಥ ಸಾವಿರಾರು ಅತಿಥಿ ಉಪನ್ಯಾಸಕರು ಬೀದಿಗಿಳಿಯುವ ಸಾಧ್ಯತೆ ಇದೆ. ಹೈಕೋರ್ಟ್ ಆದೇಶ ಪಾಲಿಸದೆ ಹೋದರೆ ನ್ಯಾಯಾಲಯದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ. ಮತ್ತೊಂದೆಡೆ ಅತಿಥಿ ಉಪನ್ಯಾಸಕರ ನೇಮಕಾತಿ ವಿಳಂಬ ಖಂಡಿಸಿ ಪದವಿ ವಿದ್ಯಾರ್ಥಿಗಳು ಪ್ರತಿಭಟನೆ ಆರಂಭ ಮಾಡಿದ್ದಾರೆ. ಈಗಾಗಲೇ ಈ ಟರ್ಮ್ಗೆ ಈಗ ಬೇಗ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗಬೇಕಿದ್ದು, ಅದನ್ನು ಕೂಡ ಈಗ ಡಿಲೇ ಮಾಡಿದ್ರು ಈ ವರ್ಷ. ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ಒಂದಷ್ಟು ಪ್ರತಿಭಟನೆಗಳು ಅವರೇ ಅತಿಥಿ ಉಪನ್ಯಾಸಕರೇ ಮಾಡಿದರು. ಇದರಿಂದ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದ್ದು ಮುಂದೇನು ಮಾಡಬೇಕೆಂಬ ಬಗ್ಗೆ ಕಾನೂನು ಸಲಹೆ ಪಡೆದು ಮುಂದುವರಿಯಲು ತೀರ್ಮಾನ ಮಾಡಿದೆ. ಸೊ ಈಗ ಹೈಕೋರ್ಟ್ ಆದೇಶ ಏನು ಅಂತ, ಈಗ ಯಾರೆಲ್ಲ ಸುಮಾರು 5,000ದಷ್ಟು ಅತಿಥಿ ಉಪನ್ಯಾಸಕರು ಪದವಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಎದುರಾಗಿರ್ತಕ್ಕಂಥ ಸಮಸ್ಯೆಗಳೇನು, ಹೈಕೋರ್ಟ್ ಏನು ಆದೇಶ ಮಾಡಿದೆ, ಅವ್ರು ಏನು ಫಾಲೋ ಅಪ್ ಮಾಡಬೇಕೀಗ ಅಂತ ನೋಡಿ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಅತಿಥಿ ಉಪನ್ಯಾಸಕ ಹುದ್ದೆಗೆ ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ, ಅದನ್ನು UGC ಅಂತಾರೆ, ಅದನ್ನು 2018 ಮತ್ತು 19ರ ನಿಯಮಾವಳಿ ಅನುಸಾರ ಆ್ಯಸ್ ಪರ್ 2018 ಮತ್ತು 19 ಪ್ರಕಾರವಾಗಿ ಆ ರೂಲ್ಸ್ ಪ್ರಕಾರ ಏನು ಹೇಳಿದ್ದಾರೆ, ನೆಟ್ಟು ಸ್ಲೆಟ್ಟು PhD ವಿದ್ಯಾರ್ಹತೆ ಹೊಂದಿರುವವರನ್ನು ಮಾತ್ರ ನೇಮಕಾತಿ ಮಾಡಿಕೊಳ್ಳಲು ರಾಜ್ಯ ಹೈಕೋರ್ಟ್ ಇತ್ತೀಚೆಗೆ ಸರ್ಕಾರಕ್ಕೆ ನಿರ್ದೇಶನವನ್ನು ಮಾಡಿದೆ. ನೋಡಿ, ಯಾರೆಲ್ಲ NIT ಮಾಡ್ಕೊಂಡಿದ್ದಾರೋ, SLIT ಮಾಡ್ಕೊಂಡಿದ್ದಾರೋ, PhD ಮಾಡ್ಕೊಂಡಿದ್ದಾರೋ ಅವರಿಗಷ್ಟೇ ಪ್ರಾವಿಷನ್ ಕೊಡಿ ಅಥವಾ ಅವರಿಗಷ್ಟೇ ಪ್ರಯಾರಿಟಿ ಕೊಡಿ ಅತಿಥಿ ಉಪನ್ಯಾಸಕರಾಗಿ ಪದವಿ ಕಾಲೇಜುಗಳಲ್ಲಿ ಅವ್ರು ಆಯ್ಕೆ ಮಾಡಲಿಕ್ಕೆ ಅಂತಕ್ಕಂಥ ಮಾನದಂಡ ಇದು. ಸೊ ಇದನ್ನು ಇತ್ತೀಚೆಗೆ ಕೋರ್ಟು ಡೈರೆಕ್ಷನ್ಸ್ ಮಾಡಿರುವಂಥದ್ದು. ಈಗೇನಾಗಿದೆ, ಈಗ ಇದರಿಂದ ಉನ್ನತ ಶಿಕ್ಷಣ ಇಲಾಖೆಯು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಅತಿಥಿ ಉಪನ್ಯಾಸಕರನ್ನು ಮುಂದುವರಿಸಬೇಕೆ ಅಥವಾ ಬೇಡವೇ ಎನ್ನುವ ಗೊಂದಲದಲ್ಲಿ ಸಿಲುಕಿದೆ. ಈಗಾಗಲೇ ಅಷ್ಟು ಜನ ನೆಟ್ ಮಾಡ್ಕೊಂಡಿರೋರು ಇಲ್ಲದೇ ಇರ್ಬೋದು, ಅಥವಾ ಸ್ಲೆಟ್ ಮಾಡ್ಕೊಂಡ್ರು ಇಲ್ಲದೇ ಇರ್ಬೋದು, ಅಥವಾ PhD ಕೂಡ ಮಾಡ್ಕೊಳ್ದೇ ಇರೋರು ಇಲ್ಲದೇ ಇರ್ಬೋದು. ಅವರಿಗಂತೂ ಸಮಸ್ಯೆ ಆಗೋದಂತೂ ಖಂಡಿತವಾಗ್ಲೂ ನಿಜ ಅಂತಕ್ಕಂಥದ್ದು ಹೈಕೋರ್ಟ್ ಒಂದು ಡೈರೆಕ್ಷನ್ಸ್ ಇದೆ. ಯಾಕಂದರೆ ಬಂತು ಅಂತಂದಮೇಲೆ ಅದನ್ನು ಫಾಲೋ ಅಪ್ ಮಾಡಲೇಬೇಕಲ್ಲ, ಇಲ್ಲಾಂದರೆ ಆಟೋಮೆಟಿಕ್ ಅವ್ರ ಕೆಲಸ ಹೋಗ್ಬಿಡುತ್ತೆ. ಇಲ್ಲಿ ಅದನ್ನೇ ಹೇಳಿದ್ದಾರೆ ಇಲ್ಲಿ. ಸೊ ಇನ್ನು ಮುಂದುವರೆದಂತೆ ಇಲ್ಲಿ ಹೇಳ್ತಾರೆ, ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಲು ಒಂದು ರೀತಿ ಬಿಕ್ಕಟ್ಟು ಎದುರಾಗಿದೆ. ಈಗ ಒಂದು ಕಡೆ ಗೌರ್ಮೆಂಟ್ಗೆ ಇವ್ರನ್ನ ತಗೊಳ್ಬೇಕು ಅಂದರೆ ಈ ಥರ ಮಾನದಂಡ ಮಾಡಿರುವಂಥದ್ದು ಕೋರ್ಟು ಡೈರೆಕ್ಷನ್ಸ್ ಪಾಸ್ ಮಾಡಿದೆ. ಇದರ ಮಧ್ಯದಲ್ಲಿ ಹೇಗೆ ಈಗ ಇವ್ರನ್ನ ರಿಕ್ರೂಟ್ಮೆಂಟ್ ಮಾಡೋದು ಅಂತಕ್ಕಂಥದ್ದು ಒಂದು ಸವಾಲಾಗಿದೆ ಈಗ ಗೌರ್ಮೆಂಟ್ಗೆ. ನೋಡಿ, ಈಗ ಒಂದು ಪ್ರೆಸೆಂಟ್ ಡೇಟಾ ಇದೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಈಗ ರಾಜ್ಯದಲ್ಲಿ ಪ್ರಸ್ತುತ ಸುಮಾರು 10,500 ಅತಿಥಿ ಉಪನ್ಯಾಸಕರು ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇದರಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಮಂದಿ UGC ಮಾನದಂಡಗಳನ್ನು ಹೊಂದಿಲ್ಲ ಎನ್ನಲಾಗಿದೆ. ಅಂದರೆ 50% UGC ಮಾನದಂಡವನ್ನು ಮಾಡ್ಕೊಂಡಿದ್ದಾರೆ. ಕೆಲವರೆಲ್ಲ NIT ಮಾಡಿಕೊಂಡು ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ಕೆಲವರೆಲ್ಲ ಸ್ಲೆಟ್ ಮಾಡ್ಕೊಂಡಿದ್ದಾರೆ, ಕೆಲವರೆಲ್ಲ ಪಾಪ PhD ಮಾಡ್ಕೊಂಡು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸುಮಾರು 50% ಆಫ್ ಗೆಸ್ಟ್ ಫ್ಯಾಕಲ್ಟೀಸು ಇದು ಯಾವುದೇ ಮಾನದಂಡವನ್ನು ರೀಚ್ ಆಗಿಲ್ಲ. ಹಾಗಾಗಿ ಅವ್ರ ಕೆಲಸ ಹೋಗೋ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಒಂದು ಮಾಹಿತಿಯಲ್ಲಿ. ಆದರೂ ಸರ್ಕಾರ ಮಾನವೀಯ ನೆಲೆಯಲ್ಲಿ ಇವರಿಗೆ 2025ರ ಒಳಗಾಗಿ UGC ನಿಗದಿಪಡಿಸಿರುವ ವಿದ್ಯಾರ್ಹತೆ ಗಳಿಸಲು ಅವಕಾಶ ನೀಡಿ ಸೇವೆಯಲ್ಲಿ ಮುಂದುವರಿಸಿತ್ತು ಅಂತ. ಅಂದರೆ ಹ್ಯುನಿಟಿ ಬೇಸಲ್ಲಿ 2025ರ ಒಳಗಡೆ ಒಂದು ಅವಕಾಶ ಮಾಡಿಕೊಡಿ, ಅವರು ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶಗಳಾಗಲಿ ಅಂತಕ್ಕಂಥದ್ದನ್ನು ಅವ್ರು ಅಂದ್ಕೊಂಡು ಇವ್ರಿಗೆ ಒಂಚೂರು ಎಕ್ಸ್ಟೆಂಡ್ ಮಾಡಿದ್ರು ಅದನ್ನು 2025. 2025 ಅಂದ್ರೆ ಪ್ರಾಬ್ಲಮ್ ಹತ್ರ ಆಗ್ತಾ ಇದೆಯಲ್ಲ. ಈಗ ಅವ್ರಿಗೆ ಪಾಪ ಭಯ ಸ್ಟಾರ್ಟ್ ಆಗಿಬಿಡೋದು, ಯಾವಾಗ ಏನಾಗುತ್ತೋ. ಈಗ ಕೋರ್ಟ್ ಡೈರೆಕ್ಷನ್ಸ್ ಬೇರೆ ಪಾಸ್ ಮಾಡಿದೆ ಅಂತ ನೋಡಿ. ಇನ್ನೂ ಇದೆ ಮುಂದುವರೆದಂತೆ ಇಲ್ಲಿ ಹಲವಾರು ವಿಚಾರಗಳು. ಇದೀಗ ಹೈಕೋರ್ಟ್ ಆದೇಶ ಪಾಲಿಸಿದರೆ 5,000ಕ್ಕೂ ಹೆಚ್ಚು ಮಂದಿಯನ್ನು ಅತಿಥಿ ಉಪನ್ಯಾಸಕ ಹುದ್ದೆಗೆ ನೇಮಕ ಮಾಡಿಕೊಳ್ಳುವಂತಿಲ್ಲ. ಹಾಗೇನಾದರೂ ಮಾಡಿದ್ರೆ ಅವರು ನಿರ್ವಹಿಸುತ್ತಿದ್ದ ಬೋಧನಾ ಕಾರ್ಯಕ್ಕೆ ಯಾರನ್ನು ನೇಮಿಸಬೇಕು? ಏಕೆಂದರೆ ಈಗ ರೆಗ್ಯುಲರ್ ರಿಕ್ರೂಟ್ಮೆಂಟ್ ಅಂತೂ ನಡೆಯಲ್ಲ. ಈಗ 5,000 ಹೊರಗಡೆ ಬಂತು ಅಂದರೆ ಎಷ್ಟು ಹೊರೆಯಾಗುತ್ತೆ ಅಂತಕ್ಕಂಥದ್ದು ನೀವೇ ಯೋಚನೆ ಮಾಡಿ, ಎಷ್ಟು ಸಮಸ್ಯೆಗಳಾಗುತ್ತೆ ಅಂತ. ಹಾಗೇನಾದರೂ ಮಾಡಿದ್ರೆ ಅವರಿಗೆ ನಿರ್ವಹಣೆ ಮಾಡ್ತಿದ್ದ ಬೋಧನಾ ಕಾರ್ಯಕ್ಕೆ ಯಾರು ನೇಮಕ ಮಾಡಬೇಕು? ಉಳಿದಂಥ 5,500 ಜನರಿಗೆ ಕಾರ್ಯಭಾರ ಹಂಚಿದ್ರೆ ಹೊರೆಯಾಗುತ್ತೆ. ಈಗ ಅವರಿರೋರಿಗೆ ಕಾರ್ಯಭಾರ ಹಂಚಕ್ಕೆ ಹೋದರೆ ಅದಾಗದೇ ಇರೋ ಕೆಲಸ ಖಂಡಿತವಾಗ್ಲೂ ಸರ್ಕಾರಕ್ಕೆ ಹೊರೆ ಆಗೇ ಆಗುತ್ತೆ. ಜೊತೆಗೆ ನೇಮಕಾತಿ ಮಾಡಿಕೊಂಡವರಿಗೆ ದುಪ್ಪಟ್ಟು ವೇತನ ನೀಡಬೇಕಾಗುತ್ತೆ. ಈ ಎಲ್ಲ ಕಾರಣಗಳಿಂದ ಈ ಬಿಕ್ಕಟ್ಟಿಗೆ ಯಾವ ರೀತಿ ಪರಿಹಾರ ಕಂಡುಕೊಳ್ಳುವುದು ಎಂಬ ಬಗ್ಗೆ ಕಾನೂನು ಪರಿಣಿತರ ಸಲಹೆ ಪಡೆದು ಮುಂದಿನ ಹೆಜ್ಜೆ ಇಡಲು ಇಲಾಖೆ ತೀರ್ಮಾನವನ್ನು ಮಾಡಿದೆ. ಸೊ ಕೋರ್ಟ್ ಮೊರೆನೇ ಹೊರಬೇಕಾಗುತ್ತೆ ಇವರು.
ಅದನ್ನು ಬಿಟ್ಟು ಇನ್ನು ಬೇರೆ ಆಲ್ಟರ್ನೇಟಿವ್ ಏನು ಮಾಡ್ತಾರೋ ಅಂತ ಅವರೇ ಹೇಳಬೇಕಾಗಿದೆ ಇಲ್ಲಿ. ಸೊ ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದೆ, ಕ್ವಿಕ್ಕಾಗಿ ಮುಗಿಸ್ಬಿಡ್ತೀನಿ. ಅಲ್ಲದೆ UGC ನಿಯಮ ಪಾಲಿಸಲು ಹೋದರೆ ಅತಿಥಿ ಉಪನ್ಯಾಸಕರಿಗೆ ಈಗ ಸರ್ಕಾರ ನೀಡುತ್ತಿರತಕ್ಕಂಥ ವೇತನವನ್ನು ದುಪ್ಪಟ್ಟುಗೊಳಿಸಬೇಕಾಗುತ್ತದೆ. ಕನಿಷ್ಠ 50,000 ರೂಗಳಿಗೆ ಕಡಿಮೆ ಇಲ್ಲದಂತೆ ವೇತನ ಅಥವಾ ಗೌರವವನ್ನು ನೀಡಬೇಕಾಗುತ್ತೆ ಎಂದು ಅಂದಾಜು ಮಾಡಲಾಗಿದೆ. ಅವ್ರದ್ದೆಲ್ಲ ಸ್ಯಾಲ್ರಿ ಎಲ್ಲ ರಿವೈಸ್ಡ್ ಆಗಿತ್ತಲ್ಲ. ಈಗ ನೋಡಿ, ಯಾರೆಲ್ಲ NET, ಸ್ಲೆಟ್ಟು, PhD ಮತ್ತು ಸರ್ವಿಸ್ ಮಾಡಿರೋರಿಗೆ ಅವ್ರಿಗೆಲ್ಲ ಒಂದಷ್ಟು ಈ ವೇತನ ಮಾನದಂಡಗಳು ಅಂತ ಈಗ ಮಾಡಿದರು ಅವರು ಜಸ್ಟ್ ಒಂದು ಫ್ಯೂ ಮಂತ್ಸ್ ಬ್ಯಾಕಲ್ಲಿ. ಈಗ ಇನ್ ಕೇಸ್ ಆ ಮಾನದಂಡವನ್ನು ರೀಚ್ ಆಯಿತು ಅಂದರೆ ಅವ್ರಿಗೂ ಆಟೋಮ್ಯಾಟಿಕಲಿ ಒಂದು ಸ್ಯಾಲ್ರಿ ಅವ್ರಿಗೇನು ಪೇ ಸ್ಕೇಲ್ ಇದೆ ಈಗ ಅದು ಜಾಸ್ತಿ ಮಾಡಬೇಕಾಗುತ್ತೆ. ಈಗ ಇನ್ನು ಸರ್ಕಾರವೇನಾದರೂ ಸೇವೆಯಲ್ಲಿರುವ ಎಲ್ಲ ಅತಿಥಿ ಉಪನ್ಯಾಸಕರ ಶೈಕ್ಷಣಿಕ ವಿದ್ಯಾರ್ಹತೆ ಹೆಚ್ಚಿಸಲು ತೀರ್ಮಾನಿಸಿದರೆ ಈ ಹಿಂದೆ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಿಗೆ BD ಪದವಿ ಪಡೆಯಲು ಅವಕಾಶ ಮಾಡಿಕೊಟ್ಟಂತೆ ವಿಶೇಷ ನಿಯಮಾವಳಿ ರೂಪಿಸಿ 5,000 ಜನ ಅತಿಥಿ ಉಪನ್ಯಾಸಕರಿಗೂ ಪಾರ್ಟ್ ಟೈಮ್ನಲ್ಲಿ PhD ಮಾಡಲು ಅನುಕೂಲ ಮಾಡಿಕೊಡಬಹುದು ಎನ್ನುವುದು ಸೇವೆಯಿಂದ ವಂಚನೆಯ ಆತಂಕದಲ್ಲಿರುವವರ ಅಭಿಪ್ರಾಯವಾಗಿದೆ. ಸೊ ಇವ್ರ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾರೆ, ಬಟ್ ಗೌರ್ಮೆಂಟು ಅದು ಒಂದು ಲಿಖಿತ ರೂಪದಲ್ಲಿ ಇಲಾಖೆಯಿಂದಲೇ ಬಿಡುಗಡೆ ಮಾಡಬೇಕು, ಅವಾಗೊಂದು ನಂಬಿಕೆ ಬರ್ಬೋದು ಮೇ ಬಿ. ಸೊ ಹೀಗೆ ಮಾಡಿದ್ರೆ ಅವ್ರು ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನು ಕೊನೆ ಪ್ಯಾರಾಗ್ರಾಫ್ ಹೇಳ್ತಾರೆ ಇಲ್ಲಿ, ಅತಿಥಿ ಉಪನ್ಯಾಸಕರ ನೇಮಕಾತಿಗೆ UGC ನಿಯಮಾವಳಿ ಪಾಲಿಸಲು ಹೈಕೋರ್ಟ್ ಹೇಳಿರುವುದರಿಂದ ಒಂದಷ್ಟು ಬಿಕ್ಕಟ್ಟು ಎದುರಾಗಿದೆ. ಅವುಗಳನ್ನು ಪರಿಹರಿಸಿಕೊಂಡು ಈ ಬಾರಿಯ ನೇಮಕಾತಿಯನ್ನು ಆದಷ್ಟು ಬೇಗ ನಡೆಸಬೇಕು ಅಂತಕ್ಕಂಥ ಬಗ್ಗೆ ಕಾನೂನು ಅಭಿಪ್ರಾಯವನ್ನು ಪಡ್ಕೊಂಡು ನಾವು ಮುಂದುವರಿಯಲು ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಶಿಕ್ಷಣ ಸಚಿವರು. ಅದೇ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ MC ಸುಧಾಕರ್ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇದು. ಸೊ ನೋಡಬೇಕು ಈಗ ಹೇಗೆಲ್ಲ ಇವ್ರನ್ನ ಸುಮಾರು 5,000 ಅತಿಥಿ ಉಪನ್ಯಾಸಕರ ಸೇವೆಯನ್ನು ಹಾಗೆ ಮುಂದುವರಿಸ್ತಾರೋ, ಅವ್ರಿಗೇನಾದರೂ ಆಲ್ಟರ್ನೇಟ್ ಮಾಡ್ತಾರೋ ಅಥವಾ ಮತ್ತೊಂದಷ್ಟು ದಿನಗಳು ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೋ, ಅವರು ಒಂದಷ್ಟು NET, ಸ್ಲೆಟ್ಟು, PhD ಎಲ್ಲ ಮಾಡ್ಕೊಳ್ಳಿಕ್ಕೆ, ಅಥವಾ ಈಗಾಗಲೇ ಕೆಲಸ ಮಾಡಿದ್ರೂ ಪರವಾಗಿಲ್ಲ ನೀವು ಪಾರ್ಟ್ ಟೈಮ್ ಒಂದು ರೀತಿಯಲ್ಲಿ ಆ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಇದು ಎಲ್ಲವೂ ಕೂಡ ಸರ್ಕಾರದಿಂದಲೇ ಅಧಿಕೃತವಾಗಿ ಬರಬೇಕಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳು. ಹಾಗಾಗಿ ಇದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ. ಸೊ ಧನ್ಯವಾದ ಈ ಒಂದು ಮಾಹಿತಿಯನ್ನು ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೊ ಮಚ್.